ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಬಂದು ಮಕ್ಕಳಿಗೆ ಮ್ಯಾಗಿ ಮಾಡೋದು ಹೇಗೆ ಅಂತ ನಾನು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚೈನೀಸ್ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಕೂಡ ಅದೇ ರೀತಿ ಮಾಡಿ ತಿನ್ನೋಣ ಬನ್ನಿ. ಎಲ್ಲರೂ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಅತಿ ಟೇಸ್ಟಾಗಿ ತಿನ್ನುವಂತಹ ರೆಸಿಪಿನ ನಾನು ಇವತ್ತು ಮಾಡಿ ತೋರಿಸ್ತಾ ಇರೋದು. ಹಾಗಾದರೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮ್ಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಚೈನೀಸಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೋ ಆ ರೀತಿ ನಾವು ಕೂಡ ಮಾಡಿ ತಿನ್ನೋಣ, ಮಕ್ಕಳಿಗೆ ಕೊಡೋಣ. ನೋಡಿ, 15 ರುಪೀಸ್ದು ಇದು ಮ್ಯಾಗಿ ಪಾಕೆಟು. 2 ತೆಗೆದುಕೊಂಡಿದ್ದೀನಿ, 2 ಪಾಕೆಟ್ ತೆಗೆದುಕೊಂಡಿದ್ದೀನಿ. ಮತ್ತು ನೋಡಿ, ಈ ಎಲೆಕೋಸು ಬಂದು ನಾನು ಸ್ವಲ್ಪ ತೆಗೆದುಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಸ್ಲೈಸ್ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಒಂದು ಕ್ಯಾರೆಟನ್ನು ದಪ್ಪದಾಗಿರುವಂಥದ್ದು ಈ ರೀತಿ ಸ್ಲೈಸ್ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಾಲಿಫ್ಲವರ್ ಬಂದು ನೋಡಿ, ಕಾಲಿಫ್ಲವರು ಇದು ಒಂದು ಸ್ವಲ್ಪ ತೆಗೆದುಕೊಂಡು ಫ್ಲವರ್ಸ್ ಈ ರೀತಿ ಮಾತ್ರ ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು. ಮತ್ತು ಅದರ ಕಾಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಒಂದು ಈರುಳ್ಳಿ ಆ ರೀತಿ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮಾಡೋದನ್ನು ನೋಡೋಣ. ಈಗ ನಾವು ಒಂದು ಪಾನನ್ನು ಇಟ್ಕೊಳ್ಳೋಣ. 1.5 ಚೆಂಬಷ್ಟು ನೀರನ್ನು ನಾವು ಸೇರಿಸೋಣ. ನೋಡಿ, ಈ ಚೆಂಬಲ್ಲಿ 1/4 ಚೆಂಬು ನೀರಾದ್ರೂ ಸಾಕಾಗುತ್ತೆ. ಬಟ್ ಅದರ ಜೊತೆಗೆ ಆ ಚೂಪ್ ಅನ್ನೋದು ಕುಡಿತಾ ತಿಂದರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ನಾನು 1.5 ಚೆಂಬು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಇರಲಿ ಅಷ್ಟು ನೀರು. ಈಗ ಈ ನೀರಿನ ಜೊತೆಗೆ ನಾವು ತರಕಾರಿ ಎಲ್ಲನೂ ಕೂಡ ಸೇರಿಸೋಣ. ಒಂದು 6 ನಿಮಿಷ 7 ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು. 6 ನಿಮಿಷ ಇಲ್ಲಾಂದರೆ 7 ನಿಮಿಷ ಬೇಯಿಸ್ಕೊಳ್ಳೋಣ, ತುಂಬ ಹೊತ್ತು ಬೇಯೋದು ಬೇಡ. ಅದರ ಜೊತೆಗೆ ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದಂತ ಸೇರಿಸ್ತಾ ಇದ್ದೀನಿ. ಅದು ಕೂಡ ಬೇಯಲಿ, ಎರಡು ಕೂಡ. ಮತ್ತು ಅದರ ಜೊತೆಗೆ ನಾನು ಈರುಳ್ಳಿ ಕೂಡ ಒಂದನ್ನು ಸೇರಿಸ್ತಾ ಇದ್ದೀನಿ, ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿರೋದು. ಇಷ್ಟೂ ಕೂಡ ಬೇಯಬೇಕು. ಒಂದು 5-6 ನಿಮಿಷ ಇಲ್ಲಾಂದರೆ 7 ನಿಮಿಷ ಬೆಂದರೆ ಸಾಕು. ಈ ರೀತಿ ಕುದಿ ಬಂದ ಮೇಲೆ ಒಂದು 5 ನಿಮಿಷ ಕುದೀಲಿ. ಟೈಮ್ ನೋಡಿಕೊಂಡು 5 ನಿಮಿಷ ಕುದಿಸ್ಕೊಳ್ಳಿ. ಒಂದು 2 ನಿಮಿಷ ಕುದಿಸಿದ ನಂತರ ನೋಡಿ, 2 ಚಿಲ್ಲಿ ಫ್ಲೇಕ್ಸನ್ನು ನಾನು ಸೇರಿಸ್ತಾ ಇದ್ದೀನಿ. ನೀವು ಖಾರ ಕಡಿಮೆ ಬೇಕು, ಮಕ್ಕಳು ತಿನ್ನೋದಿಲ್ಲ ಅನ್ನೋ ಹಾಗಿದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಒಂದು ಆದರೆ ಸಾಕು. 1 ಮೆಣಸಿನ್ಕಾಯನ್ನು ನೀವು ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಕೋಬೋದು. ಈಗ ಅದರ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನಷ್ಟು. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಈಗ ಸೇರಿಸ್ತಾ ಇದ್ದೀನಿ. ಒಂದು 7 ನಿಮಿಷನೇ ಆಯಿತು ಕುದಿಸೋಕ್ಕಾಗಿ. ಈಗ ನಾವು ತರಕಾರಿನೆಲ್ಲ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ತರಕಾರಿನೆಲ್ಲ ಒಂದು ಬೌಲ್ಗೆ ತೆಗೆದುಕೊಂಡಿದ್ದೀನಿ, ಮತ್ತು ಕುದಿಯಕ್ಕೆ ಬಿಟ್ಟಿದ್ದೀನಿ ನೀರು. ಈಗ ನಾವು ಮ್ಯಾಗಿನ ಸೇರಿಸೋಣ. ಎರಡನ್ನು ಸೇರಿಸ್ತಾ ಇದ್ದೀನಿ, ನೂಡಲ್ಸನ್ನು. ಈಗ ನೂಡಲ್ಸನ್ನು ನಾವು ಕುದಿಸೋಣ. ಚೆನ್ನಾಗಿ ಕುದಿಲಿ. ನೂಡಲ್ಸ್ ಕೂಡ ಚೆನ್ನಾಗಿ ಬೇಯಬೇಕು.
ಯಾಕಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರ್ದಿರ ಇರುತ್ತೆ ಚೆನ್ನಾಗಿ ಬೇಯಿಸಿದರೆ. ಇದು ನಾನು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ. ಮಕ್ಕಳು ದೊಡ್ಡವರು ಕೂಡ ತಿನ್ಬೋದು, ತುಂಬಾ ಟೇಸ್ಟ್ ಆಗಿರುತ್ತೆ. ಆದರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಂತ ನಾನು ಮಾಡ್ತಾ ಇರೋವಂಥದ್ದು. ನೂಡಲ್ಸು ಚೆನ್ನಾಗಿ ಬೆಂದಿದೆ, ಒಂದು ಮುಕ್ಕಾಲು ಭಾಗ ಬೇಯೋಷ್ಟರಲ್ಲಿ ಈಗ ನಾವು ಮ್ಯಾಗಿ ಮಸಾಲ ಪುಡಿ ಇರುತ್ತಲ್ವ ಅದನ್ನು ಸೇರಿಸೋಣ. ಮುಂಚೆನೇ ಹಾಕಬಾರ್ದು ಮ್ಯಾಗಿ ಮಸಾಲ. ಈಗ ಎಲ್ಲವನ್ನು ಕೂಡ ಮಿಕ್ಸ್ ಮಾಡೋಣ. ಮತ್ತೆ 1 ನಿಮಿಷ ಇಲ್ಲ 2 ನಿಮಿಷ ಕುದೀಲಿ. ಈಗ ನಾವು ತರಕಾರಿನೆಲ್ಲ ಕೂಡ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಬೆಂದಿದೆ ಮ್ಯಾಗಿ. ತರಕಾರಿನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ರೆಡಿ ಆಯಿತು ಮ್ಯಾಗಿ. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ಬೌಲ್ಗೆ ಹಾಕ್ಕೊಂಬಿಡೋಣ. ಈ ರೀತಿ ಮಾಡಿಕೊಟ್ರೆ ನಿಮ್ಮ ಮಕ್ಕಳು ಕೇಳಿ ತಿಂತಾರೆ ಫ್ರೆಂಡ್ಸ್, ಅಷ್ಟು ರುಚಿಯಾಗಿರುತ್ತೆ. ಈಗ ನಾವು ಇದನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಅದೇ ಬೌಲ್ಗೆ ತೆಗೆದುಕೊಂಡಿದ್ದೀನಿ ನೋಡಿ. 3 ಜನ 4 ಜನ ಮಕ್ಕಳು ತಿನ್ಬೋದು. ಇದು ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಮಾಡಿಕೊಡಿ, ಒಳ್ಳೆ ಪೌಷ್ಟಿಕ ಆಹಾರ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.